ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ರೈಸ್ ಪಾಯಸವನ್ನು ಮಾಡ್ತಾಯಿದ್ದೀನಿ. ರೈಸ್ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತೊಗೊಂಡಿದ್ದೀನಿ 1 ಲೋಟಷ್ಟು ಬಾಸ್ಮತಿ ರೈಸ್. ತುಂಬ ಚೆನ್ನಾಗಾಗುತ್ತೆ ನೋಡಿ. ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಯಾವ ರೈಸ್ ಕೂಡ ತೊಗೋಬೋದು ನೀವು. ಬಾಸ್ಮತಿ ರೈಸನ್ನೇ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಲೀಟರು ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರೋ ಹಾಲನ್ನು ತೊಗೋಬೇಕು, ಕೆನೆ ಜಾಸ್ತಿ ಇರುವ ಹಾಲನ್ನು. ನಾನು ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೀಗ ಬಿಸಿ ಮಾಡೋಕ್ಕೆ ಇಡಬೇಕು ಹಾಲನ್ನು. ಅರ್ಧ ಲೀಟರ್ ಹಾಲಿಗೆ ಅರ್ಧ ಲೀಟರ್ ನೀರು ಹಾಕ್ಕೊಂಡು ನಾನು ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ನೋಡಿ. ಗ್ಯಾಸನ್ನು ಆನ್ ಮಾಡಿ ಇನ್ನು ಚೆನ್ನಾಗಿ ಕುದಿ ಬರಬೇಕಿದು. ಅಷ್ಟರಲ್ಲಿ ನಾವು ಈ ರೈಸನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ಸಲ ತೊಳೆದು ಬಿಟ್ಟು ಇದನ್ನು ನೆನೆ ಹಾಕಬೇಕು. ಸ್ವಲ್ಪ ನೆನೆದರೆ ಸಾಕು. ಒಂದು ಅರ್ಧ ಗಂಟೆ ನೆನೆದರೂ ಪರವಾಗಿಲ್ಲ, ನೆನೆ ಹಾಕಬೇಕು. ಮೊದಲು ತೊಳೆದು ನೆನೆ ಹಾಕಿಬಿಡುವ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಸ್ವಲ್ಪ ಮಿಕ್ಸ್ ಮಾಡುವ ಹಾಲನ್ನು. ಸ್ವಲ್ಪ ಹಾಲು ಚೆನ್ನಾಗಿ ಕುದಿಲಿದು ಬರಬೇಕು. ಹಾಲಿಗೆ ಚೆನ್ನಾಗಿ ಕುದಿ ಬರ್ತಾ ಉಂಟು. ರೈಸನ್ನು ನೆನೆ ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ಹಾಕುವ. ಹಾಕಿಬಿಟ್ಟು ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡುವ. ಈ ಹಾಲಲ್ಲೇ ಬೇಯಿಸಬೇಕು ಈ ಖೀರನ್ನು, ಅಂದರೆ ಪಾಯಸ ಹಾಲಲ್ಲಿ ಬೇಯಿಸಬೇಕು. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟು. ತುಂಬ ನಾವು ರೈಸ್ ಪಾಯಸ ಎಲ್ಲ ಮಾಡುವಾಗ ಈ ಥರ ಬಾಸ್ಮತಿ ರೈಸಲ್ಲಿ ಈಗ ಸ್ಪೆಷಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅದು ಮಾಡ್ತಾಯಿದ್ದೀನಿ ನಾನು. ಇನ್ನು ಚೆನ್ನಾಗಿ ಬೇಯಬೇಕಿದ್ದು ಬೇಯಲಿ. ಈಗ ಹಾಲಲ್ಲಿ ಬೇಯಿಸಿ ಆಗಿದೆ. ಈಗ ತೆಂಗಿನ ಹಾಲು ಹಾಕಿದ್ದೀನಿ. ಒಂದು ತೆಂಗಿನ ಹೊಡೆದು ಅದರದ್ದು ಹಾಲು ತೆಗೆದಿದ್ದೀನಿ ನಾನು. ಅದು ಹಾಕಿದ್ದೀನಿ ಇದಕ್ಕೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಇನ್ನೂ ಚೆನ್ನಾಗಿ ಸ್ವಲ್ಪ ಇದನ್ನು ಮ್ಯಾಶ್ ಮಾಡಬೇಕು. ರೈಸ್ ಆಗಿರಬಾರ್ದು, ಸ್ವಲ್ಪ ನೀರಾಗಿರಬೇಕು. ಇದಕ್ಕೆ ಬೇರೆ ಏನಾದರೂ ಹಾಕಬೇಕು ಅಂತ ತೋರಿಸ್ತೀನಿ ನಾನು. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ಆಮೇಲೆ ದ್ರಾಕ್ಷಿ ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಈ ಥರ ಚಾಪರಲ್ಲಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಬೆಲ್ಲ ಇದಕ್ಕೆ ಹಾಕ್ಲಿಕ್ಕೆ ಉಂಟು. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪನೇ ಹಾಕ್ತಾಯಿದ್ದೀನಿ ಬೆಲ್ಲ, ಜಾಸ್ತಿ ಆಗ್ತಾಯಿಲ್ಲ. ಇದನ್ನು ಫ್ರೈ ಮಾಡುವ. 50 ಗ್ರಾಮ್ ಅಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು 2 ಸ್ಪೂನಷ್ಟು ಹಾಲಿನ ಪೌಡರನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನು ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ರುಚಿಗೆ ಉಪ್ಪು ಬೇಕು, ಆಯಿತಾ? ಸ್ವಲ್ಪ ಉಪ್ಪು ಹಾಕಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಇನ್ನು ನೋಡಿ, ನಮ್ಮ ರೈಸ್ ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದಕ್ಕಿನ್ನು ಫ್ರೈ ಮಾಡಿಟ್ಟ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕು. ಇನ್ನು ಸಾಕು. ಇನ್ನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು. ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಯೆಲ್ಲ ಬಂದಿದೆ ಇದು. ಸಾಕು. ಇನ್ನು ಫ್ರೈ ಮಾಡಿಟ್ಟ ಮಸಾಲನ್ನು ಹಾಕಿದ್ದೀನಿ. ತೆಂಗಿನಕಾಯಿ ಮತ್ತು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಮಿಕ್ಸ್ ಮಾಡುವ. ನೋಡಿ, ನಮ್ಮ ರೈಸ್ ಗೀರು ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.